ಕೇಸ್ನಲ್ಲಿ ನಾವು ಬೆಳಗಾವಿದ ಒಂದು ಸೀನಿಯರ್ ಸಿಟಿಸನ್ ಲೇಡಿಗೆ ಅರೆಸ್ಟ್ ಮಾಡಿದ್ದೀವಿ. ಅವರದು ಮ್ಯಾಟರ್ ಹೇಗಿದೆ ಅಂದರೆ, ದುಬೈನಲ್ಲಿ ಒಬ್ಬ ಹುಡುಗ ಇದ್ದಾನೆ. ಅವನು ಒಂದು ಲೇಡಿಗೆ ಬಿಫ್ರೆಂಡ್ ಮಾಡ್ತಾನೆ. ಆ ಲೇಡಿ ಅವರ ತಾಯಿಗೆ ಇಲ್ಲಿ ಫೋನ್ ಮಾಡ್ತಾರೆ, ನನ್ನ ಬಾಯ್ ಫ್ರೆಂಡ್ ಇದ್ದಾನೆ, ಅವನಿಗೆ ಕೆಲವು ಅಕೌಂಟ್ಸ್ಗಳು ಬೇಕು ಅಂತ. ಇವರ ಪರಿಚಯದವರು ಯಾರಿದ್ದಾರೆ ಅವರ ಮುಖಾಂತರ ಅಕೌಂಟ್ಸ್ ಮಾಡಿಕೊಂಡು ಆ ಹುಡುಗನ ತಂದೆಗೆ ಅಲ್ಲಿ ಮುಂಬೈನಲ್ಲಿ ಕೊಟ್ಟಿದ್ದಾರೆ. ಸೊ ನಮ್ಮ ತಂಡ ಫಸ್ಟ್ ಮುಂಬೈಗೆ ಹೋಗಿ ಅವ್ರ ತಂದೆಗೆ ಸೆಕ್ಯೂರ್ ಮಾಡ್ಕೊಂಡು ಅರೆಸ್ಟ್ ಮಾಡಿದ್ದಾರೆ. ಅವನಿಗೆ ಜೆಸಿ ಆಗಿದೆ. ಅದಾದ್ಮೇಲೆ ಈ ಲೇಡಿ ನಾವು ಆಕ್ಷನ್ ತಗೊಳ್ತಾ ಇದ್ರೆ ಗೊತ್ತಾಗಿದ ತಕ್ಷಣ ಅವರು ಗೋವಾ ಹುಡುಗಿದ್ರು. ಸೊ ಅವರಿಗೆ ಕೂಡ ಹುಡ್ಕೊಂಡು ಈ ಸೀನಿಯರ್ ಸಿಟಿಸನ್ ಲೇಡಿ ಇದ್ದಾರೆ, ಅವರಿಗೆ ಕೂಡ ನಾವು ಅರೆಸ್ಟ್ ಮಾಡಿದ್ದೀವಿ. ದುಬೈನಲ್ಲಿ ಏನು ಹುಡುಗ ಇದ್ದಾನೆ ಮತ್ತು ಆ ಗರ್ಲ್ ಫ್ರೆಂಡ್, ಈ ಇಬ್ಬರಿಗೆ ಕೂಡ ನಾವೀಗ ಲುಕ್ಔಟ್ ಸರ್ಕ್ಯುಲರ್ ಇಶ್ಯೂ ಮಾಡಿದ್ದೀವಿ. ಅವರು ಯಾವಾಗ ಬರ್ತಾರೆ ಅವರಿಗೆ ಕೂಡ ನಾವು ದಸ್ತಗಿರಿ ಮಾಡ್ತೀವಿ. ಅಂದ್ರೆ ಮ್ಯೂಲ್ ಅಕೌಂಟ್ ಇಂದನೇ ಹೌದೌದು. ಏನಾಗುತ್ತೆ, ಇದು ಸೈಬರ್ ಕ್ರೈಮ್, ಇದು ಬಹಳ ಇಂಟರ್ನ್ಯಾಷನಲ್ ನೆಟ್ವರ್ಕ್ ಇದೆ. ಇದು ಬೇರೆ ಬೇರೆ ಟೀಮ್ ಬೇರೆ ಬೇರೆ ಕೆಲಸ ಮಾಡ್ತಾರೆ. ಒಂದು ಟೀಮ್ ಬರೇ ನಂಬರ್ ತಗೊಂಡು ಕಾಲ್ ಮಾಡೋದು, ವಿಡಿಯೋ ಕಾಲ್ ಮಾಡೋದು. ಒಂದು ಟೀಮ್ ಈ ಅಕೌಂಟ್ಸ್ ಸಪ್ಲೈ ಮಾಡೋದು. ಒಂದು ಟೀಮ್ ಈ ದುಡ್ಡು ಬಂದ ತಕ್ಷಣ ಅದು ATM ಮುಖಾಂತರ, ಚೆಕ್ ಮುಖಾಂತರ ಅಥವಾ ಅಮೆಝಾನ್, ಫ್ಲಿಪ್ಕಾರ್ಟ್ ನಲ್ಲಿ ಆರ್ಡರ್ ಕೊಂಡು ಅದು ದುಡ್ಡು ತಗೊಳ್ಳೋದು ಮಾಡೋದು. ಇದು ದೊಡ್ಡದು ನೆಟ್ವರ್ಕ್ ಇದೆ, ಬೇರೆ ಬೇರೆ ತಂಡ ಇರುತ್ತೆ ಇದರಲ್ಲಿ. ಮತ್ತು ಸಾಕಷ್ಟು ಸಲ ಇದು 50% ಕೇಸಸ್ನಲ್ಲಿ ಕಂಬೋಡಿಯಾ, ಫಿಲಿಪೈನ್ಸ್, ಆ ಕಡೆ ಎಲ್ಲ ಸೌತ್ ಈಸ್ಟ್ ಏಷ್ಯಾ ಕಂಟ್ರಿ ಏನಿದೆ ಅಲ್ಲಿ ನಮಗೆ IP ಸಿಗ್ತಾ ಇದೆ ನಾವು ತನಿಖೆ ಮಾಡುವಾಗ. ಸೊ ಇಂಟರ್ನ್ಯಾಷನಲ್ ಲಿಂಕೇಜಸ್ ಕೂಡ ಇದರಲ್ಲಿ ಇದೆ.